ಸಿಎಂ ಸಿದ್ದರಾಮಯ್ಯವರ ವಿರುದ್ಧ ಶೋಕಾಸ್ ನೀಡಿಸುವಂಥ ರಾಜ್ಯಪಾಲರ ವಿರುದ್ಧ ಇವತ್ತು ಸಚಿವ ಸಂಪುಟದಲ್ಲಿ ಆ ಒಂದು ವಿರೋಧವನ್ನು ವ್ಯಕ್ತಪಡಿಸುವ ನಿರ್ಧಾರ ತೆಗೆದುಕೊಂಡಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋಣ ಜೊತೆ ಸಿಎಂ ಅವರ ಕಾನೂನು ಸಲಹೆಗಳಂತ ಪೊನ್ನಣ್ಣ ಸರ್ ಇದ್ದಾರೆ. ಸರ್, ಇವತ್ತು ಸಿಎಂ ಅವರ ವಿರುದ್ಧ ಶೋಕಾಸ್ ನೋಟಿಸ್ ನೀಡಿದ್ದಾರೆ. ಈಗ ಯಾವ ರೀತಿ ಚರ್ಚೆ ಆಯಿತು ಮತ್ತು ಜೊತೆಗೆ ಏನು ನಿರ್ಧಾರ ಮಾಡಿ? ಇವತ್ತು ಸಂಪುಟ ಸಭೆಯ ನಿರ್ಣಯ ಈಗಾಗಲೇ ಎಲ್ಲ ಮಾಧ್ಯಮದವರು ಕೊಟ್ಟಿದ್ದಾರೆ. ನಾನು ಕೂಡ ಅದನ್ನೇ ಓದಿ ಮೇಲ್ಬೇಕಾಗುತ್ತೆ. ಸಂಪುಟ ಸಭೆ ನಿರ್ಣಯ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ರಾಜ್ಯಪಾಲರು ಸಂಪುಟ ಸಭೆಯ ನಿರ್ಣಯದ ಮೇಲೆ ತಮ್ಮ ಕ್ರಮವನ್ನು ಜರುಗಿಸಬೇಕಿತ್ತು, ಅದನ್ನು ಮಾಡಲಿಲ್ಲ. ಅದರಿಂದ ತಕ್ಷಣವೇ ಈ ಶೋಕಾಸ್ ನೋಟಿಸನ್ನು ಹಿಂದಕ್ಕೆ ಪಡೀರಿ ಮತ್ತು ಟಿ ಜೆ ಎಬ್ರಾಹಿಂ ಅವರು ನೀಡಿರುವಂಥ ಅಭಿಯೋಜನಕ್ಕೆ ಕೊಡಿ ಅಂತೇಳಿ ನೀಡಿರುವಂಥ ಅರ್ಜಿಯನ್ನು ತಿರಸ್ಕಾರ ಮಾಡಿ. 63 ಅಡಿ ನೀವು ಏನು ಟಿ ಡಿ ಅಬ್ರಾಹಿಂ ಅವರು ಒಂದು ದಾಖಲೆ ನೀಡಿದೆ, ಅದು ಕೋರ್ಟ್ಗೆ ಹೋಗಿಲ್ಲ ಅಂತ ಹೇಳಿದ್ರಿ. ಅಲ್ಲ, 163 ಆರ್ಟಿಕಲ್ 163 ರಾಜ್ಯಪಾಲರ ಮೇಲೆ ಇರುವಂಥ ಅವರ ಅಧಿಕಾರ ವ್ಯಾಪ್ತಿಯನ್ನು ಯಾವ ರೀತಿ ಚಲಾಯಿಸಬೇಕು ಅಂತ ಹೇಳುವಂಥದ್ದು ಆರ್ಟಿಕಲ್ 163 ಇದೆ. ಆದರೆ ಎಬ್ರಾಹಿಂ ಅವರು 17A ಕಂಪ್ಲೇಂಟ್ ಏನು ಕೊಟ್ಟಿದ್ದಾರಲ್ಲ, ಅದನ್ನು ಪೊಲೀಸ್ ಅಧಿಕಾರಿಗಳು ಕೇಳಬೇಕು. 17A ಪರ್ಮಿಷನ್ ಎಬ್ರಾಹಿಮೇ ಕೇಳಕ್ಕೆ ಬರೋದಿಲ್ಲ. ಅದರಿಂದ ಇದನ್ನೆಲ್ಲ ಯಾವುದನ್ನು ಪರಿಗಣಿಸಲಿಲ್ಲ. ಇವತ್ತು ಮಧ್ಯಾಹ್ನ ಕೊಟ್ಟಿದ್ದಾರೆ, ಸಾಯಂಕಾಲ ಅಷ್ಟೊತ್ತಿಗೆ ಶೋಕಾಸ್ ನೋಟಿಸ್ ಕಳಿಸಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.